ಹಲೋ ವೀಕ್ಷಕರೇ, ವೆಲ್ಕಮ್ ಟು ಸಿರ್ಸು ಲಾಗ್ಸ್. ಯಾರೆಲ್ಲ ನಾನ್ ವೆಜ್ ಪ್ರಿಯರಿರ್ತಾರೋ ಅಂಥವರು ತಪ್ಪದಿರೋ ಈ ವಿಡಿಯೋನ ಕೊನೆ ತನಕ ನೋಡಿ. ತುಂಬ ಈಸಿಯಾಗಿರ್ತಕ್ಕಂಥ ರೆಸಿಪಿ, ಹಾಗೆ ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ ಅಂತ ಹೇಳ್ಬೋದು. 15 ನಿಮಿಷದಲ್ಲಿ ನಾವು ಈ ಚಿಕನ್ ಫ್ರೈನ ರೆಡಿ ಮಾಡ್ಕೋಬಹುದು. ಇದಕ್ಕೆ ನಾನು ಎಣ್ಣೆ ಬಳಸಿಲ್ಲ, ತುಪ್ಪದಲ್ಲೇ ಇದನ್ನು ಫ್ರೈ ಮಾಡ್ಕೊಂಡಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಹಸಿಮೆಣಸಿನ್ಕಾಯನ್ನು 4ರಿಂದ 5, ಟೊಮೊಟೊ, ಬೆಳ್ಳುಳ್ಳಿ, ಈರುಳ್ಳಿ, ತುಪ್ಪ, ಹಾಗೆ ಚಿಕನ್ ಫ್ರೈ ಮಸಾಲೆ. ಚಿಕನನ್ನು ನೀಟಾಗಿ ತೊಳ್ಕೊಂಡು ಸ್ವಲ್ಪ ಉಪ್ಪು, ಅರಿಶಿನ ಪುಡಿ, ಸ್ವಲ್ಪ ಎಣ್ಣೆ, ಸ್ವಲ್ಪ ನೀರನ್ನು ಸೇರಿಸಿ ಕುಕ್ಕರಲ್ಲಿ 2 ವಿಸಿಲ್ ಬರೋ ತನಕ ಇದನ್ನು ಬೇಯಿಸಿ ಪಕ್ಕಕ್ಕೆ ಇಟ್ಕೊಳ್ಳೋಣ. ನಂತರ ಒಂದು ಕಡಾಯಿನ ಬಿಸಿ ಮಾಡಿಕೊಂಡು 4ರಿಂದ 5 ಸ್ಪೂನಷ್ಟು ತುಪ್ಪನ ಸೇರಿಸಿದ್ದೀನಿ. ತುಪ್ಪ ಬಿಸಿ ಆದ ನಂತರ ಪೂರ್ತಿ ಒಂದು ಬೆಳ್ಳುಳ್ಳಿಯನ್ನು ಸಣ್ಣಗೆ ಪೀಸ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಹಾಗೆ ಶುಂಠಿ, ಹಸಿಮೆಣಸಿನ್ಕಾಯನ್ನು ಸಹ ಸೇರಿಸ್ಕೊಂಡು ಇದೆಲ್ಲವನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಒಂದು ದೊಡ್ಡ ಈರುಳ್ಳಿನ ಸಹ ಇದರಲ್ಲಿ ಸೇರಿಸಿ ಇದನ್ನು ಹೈ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿ ಎಲ್ಲ ಕ್ರಿಸ್ಪಿ ಆಗೋವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು. ಈರುಳ್ಳಿನ ಜಾಸ್ತಿ ಸೇರಿಸೋದ್ರಿಂದನೂ ಇದು ಟೇಸ್ಟು ಸಖತ್ತಾಗಿರುತ್ತೆ. ಇವಾಗ ಒಂದು ಟೊಮೊಟೊವನ್ನು ಸಹ ಸಣ್ಣಗೆ ಹೆಚ್ಚಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಟೊಮೊಟೊ, ಈರುಳ್ಳಿ ಎಲ್ಲ ಬೇಗ ಬೇಯಬೇಕು ಅಂದರೆ ನಾವು ಉಪ್ಪನ್ನು ಸೇರಿಸ್ಕೋಬೇಕು. ನಾನು ಈ ಮಸಾಲೆಗೆ ಎಷ್ಟು ಉಪ್ಪು ಬೇಕೋ ಅಷ್ಟನ್ನು ಮಾತ್ರ ಸೇರಿಸ್ಕೊತಾ ಇದ್ದೀನಿ. ಯಾಕೆ ಅಂದರೆ ಚಿಕನ್ ಫ್ರೈ ಮಸಾಲೆಯಲ್ಲೂ ಉಪ್ಪಿರುತ್ತೆ, ಹಾಗೆ ಚಿಕನನ್ನು ಬೇಯಿಸಿದಾಗೂ ಸಹ ಉಪ್ಪನ್ನು ಸೇರಿಸಿರ್ತೀರಿ. ಉಪ್ಪನ್ನು ನೋಡಿಕೊಂಡು ಸೇರಿಸ್ಕೊಳ್ಳಿ. ಇದೆಲ್ಲವನ್ನು ಚೆನ್ನಾಗಿ ಹೈ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡ್ಕೊಳ್ಳಿ. ಒಂದು 2ರಿಂದ 3 ನಿಮಿಷಗಳ ಕಾಲ ಹೈ ಫ್ಲೇಮಲ್ಲಿ ಫ್ರೈ ಮಾಡ್ಕೊಂಡ ನಂತರ ಇದಕ್ಕೆ ಚಿಕನ್ ಫ್ರೈ ಮಸಾಲೆಯನ್ನು ಸೇರಿಸ್ಕೊತಾ ಇದ್ದೀನಿ. ನಾನಿಲ್ಲಿ ಅರ್ಧ ಕಿಲೋ ಚಿಕನ್ಗೆ ಒಂದು 30 ಗ್ರಾಮಷ್ಟು ಚಿಕನ್ ಫ್ರೈ ಮಸಾಲೆಯನ್ನು ಸೇರಿಸ್ಕೊಂಡು ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಕ್ವಿಕ್ಕಾಗಿ ಆಗಿಬಿಡುತ್ತೆ, ಯಾಕೆಂದರೆ ಮೊದಲೇ ಚಿಕನ್ ಬೆಂದಿರೋದ್ರಿಂದ ಈ ಚಿಕನ್ ಮಸಾಲೆ ಪೌಡರು ಹಾಗೆ ಉಪ್ಪು, ಖಾರ ಎಲ್ಲ ಈ ಪೀಸ್ಗಳಿಗೆ ಹಿಡಿಯೋ ಥರ ಒಂದು 5ರಿಂದ 6 ನಿಮಿಷಗಳ ಕಾಲ ಇದನ್ನು ಫ್ರೈ ಮಾಡಿಕೊಂಡ್ರೆ ಸಾಕು. ಬೇಗನೆ ಈ ಚಿಕನ್ ಫ್ರೈ ರೆಡಿ ಆಗಿಬಿಡುತ್ತೆ. ಹೆಚ್ಚು ಮಸಾಲೆಗಳನ್ನು ರುಬ್ಬೋ ಅವಶ್ಯಕತೆ ಇಲ್ದಿರ ಈಸಿಯಾಗಿ ಕ್ವಿಕ್ಕಾಗಿ ರೆಡಿ ಮಾಡ್ಕೋಬಹುದು. ನೀವು ಇದನ್ನು ಬೇಕಾದರೆ ಅನ್ನ ರಸಮ್ ಜೊತೆ ತಗೋಬಹುದು. ನಾವು ಸಂಡೇ ಆಗಿರೋದ್ರಿಂದ ನೂಡಲ್ಸನ್ನು ರೆಡಿ ಮಾಡ್ಕೊಂಡಿದ್ವಿ. ನೂಡಲ್ಸನ್ನು ಸ್ವಲ್ಪ ಡ್ರೈಯಾಗಿ ಮಾಡಿಕೊಂಡ್ರೆ ಈ ಚಿಕನ್ ಕಾಂಬಿನೇಷನ್ ಜೊತೆ ಸಖತ್ತಾಗಿರುತ್ತೆ. ಯಾವಾಗಲೂ ರೊಟೀನಾಗಿ ಅನ್ನ, ಚಪಾತಿ, ಪೂರಿ ಜೊತೆ ತಿಂತಾನೇ ಇರ್ತೀವಿ. ಚಿಕನನ್ನು ಗ್ರೇವಿ ಥರ ಮಾಡಿಕೊಂಡು ಈ ರೀತಿ ಸ್ವಲ್ಪ ಡ್ರೈಯಾಗಿ ಈ ನೂಡಲ್ಸನ್ನು ರೆಡಿ ಮಾಡಿಕೊಂಡು ಚಿಕನ್ ಫ್ರೈಯನ್ನು ಮಾಡಿಕೊಂಡು ಟೇಸ್ಟ್ ನೋಡಿ, ತುಂಬ ಚೆನ್ನಾಗಿರುತ್ತೆ. ರೊಟೀನಾಗಿ ಯಾವಾಗಲೂ ಚಿಕನ್ ಬಿರಿಯಾನಿ, ಚಿಕನ್ ಗ್ರೇವಿಗಳನ್ನು ತಿಂದು ಬೇಜಾರಾಗಿದ್ದರೆ ಈ ರೀತಿ ತುಪ್ಪನ ಬಳಸ್ಕೊಂಡು ಚಿಕನ್ ಫ್ರೈಯನ್ನು ಮಾಡ್ಕೊಂಡು ನೋಡಿ, ಸಾಫ್ಟಾಗಿ ಬರುತ್ತೆ. ಟೇಸ್ಟು ಸಹ ಸಖತ್ತಾಗಿರುತ್ತೆ. ಈ ನೂಡಲ್ಸ್ ಕಾಂಬಿನೇಷನ್ನಲ್ಲಂತೂ ಚಿಕನ್ ಫ್ರೈ ತುಂಬ ಚೆನ್ನಾಗಿತ್ತು. ಮಕ್ಕಳಿಗಂತೂ ಸಖತ್ತಾಗಿ ಇಷ್ಟ ಆಗುತ್ತೆ. ವೀಕ್ಷಕರೇ, ಇವತ್ತಿನ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.